ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಏನಂತಂದರೆ, ಯೂಶ್ವಲ್ ಆಗಿ ಸ್ಕ್ಯಾನ್ ರಿಪೋರ್ಟಲ್ಲಿ ಬಂದಿರುತ್ತೆ ನೋಡಿ, 8 ವೀಕ್ಸ್ ಆಗಿದೆ ನಿಮ್ಮ ಪೀರಿಯಡ್ ಮಿಸ್ ಆಗಿ, ಅಂದರೆ ಟೋಟಲಿ 8 ವೀಕ್ಸ್ ಅಂದರೆ 2 ಮಂತ್ಸ್, ಆಲ್ಮೋಸ್ಟ್ 8 ವೀಕ್ಸ್ ಆಗಿದೆ. ಆದರೆ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ನಿಮ್ಮ ಮಗು ಬರೀ 4 ವೀಕ್ಸ್ನಷ್ಟು ಮಗು ಇದೆ ಅಂತ ಬಂದಿರುತ್ತೆ. ಯಾಕೆ? ಇದೊಂದು ಡೌಟು, ಇದೊಂದು ಭಯ. ಅಯ್ಯೋ ಏನಾಗೋಯ್ತು? ಆಮೇಲೆ ಏನಂತ ಹೇಳ್ತಾರೆ, ಸ್ಕ್ಯಾನ್ ಮಾಡಿಸಿದಾದ್ಮೇಲೆ 4 ವೀಕ್ಸಷ್ಟು ನಿಮ್ಮ ಮಗುವಿನ ಬೆಳವಣಿಗೆ ಕಮ್ಮಿ ಇದೆ, ಸೊ ನೋಡೋಣ ಕರೆಕ್ಟಾಗಿ ಬೆಳೀತಾ ಇದೇನೋ ಇಲ್ವೋ ಅನ್ನೋದು ಮಗು ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಸ್ಕ್ಯಾನಿಂಗಿಗೆ ಬನ್ನಿ, ಆವಾಗ ಮಗುವಿನ ಗ್ರೋತ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಹೇಳ್ತೀವಿ, ಇದನ್ನ ಇಟ್ಕೋಬೇಕಾ ಅಬಾರ್ಟ್ ಮಾಡಬೇಕಾ ಅಂತ ಹೇಳ್ತಾರಪ್ಪ ಫಸ್ಟಿಗೆ. ಆಯಿತಾ, ನನಗೂ ಹೇಳಿದರು. ಸೊ ಯಾರೆಲ್ಲ ಈ ಕ್ವಶನನ್ನು ಈ ಫೇಸಲ್ಲಿದ್ದೀರಾ, 2 ವೀಕ್ಸ್ ಫೇಸಲ್ಲಿದ್ದೀರಾ, ಯಾರಿಗೆಲ್ಲ 2 ವೀಕ್ಸ್ ಆದಮೇಲೆ ಮತ್ತೆ ತಿರ್ಗಾ ಬನ್ನಿ ಸ್ಕ್ಯಾನ್ ಮಾಡಿ ನೋಡೋಣ, ಮಗು ಗ್ರೋ ಆಗ್ತಾ ಇದೆನೋ ಇಲ್ವೋ ಅಂತ ನೋಡೋಣ ಅಂತ ಯಾರಿಗೆಲ್ಲ ಹೇಳಿದಾರಲ್ಲ, ಅವರಿಗೆಲ್ಲ ಹೇಳೋದಿಷ್ಟೇ. ಅಂಥವ್ರಿಗೆ ಇದೆಲ್ಲ ಯಾರಿಗಾಗುತ್ತೆ ಅಂದರೆ, ಮೇಯ್ನಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವರಿಗೆ, PCOD ಇದ್ದವ್ರಿಗೆ ಇಂಥದ್ದೆಲ್ಲ ಆಗುತ್ತೆ. ಆಯಿತಾ? ಸೊ ಗರ್ಲ್ಸ್ ಚಿಲ್ ಮಾಡಿ. ನಿಮಗೆ PCOD ಇದೆ ಆದರೂ ನೀವು ಕನ್ಸೀವ್ ಆಗಿದ್ದೀರಾ ಅಂತಂದು ಸ್ಕ್ಯಾನ್ ಮಾಡಿಸುವಾಗ ಈ ಥರ ಏನಾದರೂ ಹೇಳಿದ್ದಾರೆ ಅಂತಂತಂದರೆ, ಸೊ ಖಂಡಿತವಾಗ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ PCOD ಇದ್ದವ್ರಿಗೆ ಓವ್ಯುಲೇಷನ್ದೇ ಪ್ರಾಬ್ಲಮ್ ಅಲ್ವಾ? ಸೊ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಲ್ಲಿಂದ ಎಲ್ಲದನ್ನು ಸ್ಟಾರ್ಟ್ ಗ್ರೋತ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಸೊ ಹಾಗಾಗಿ ಓವ್ಯುಲೇಷನ್ ಡೇಸ್ ಮೇಲೆ ನೀವು ಮಗುವಿನ ಏಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಪೀರಿಯಡ್ ಮಿಸ್ ಆಗಿ 8 ವೀಕ್ಸ್ ಆಗಿರುತ್ತೆ, ಮಗು ಗ್ರೋತ್ ಆಗಿ 4 ವೀಕ್ಸ್ ಆಗಿರುತ್ತೆ. ಇಟ್ ಇಸ್ ಕಾಮನ್. ಇಷ್ಟೇನಾದರೂ ನಿಮಗೆ 2 ವೀಕ್ಸು 4 ವೀಕ್ಸ್ ಅಷ್ಟು ಡಿಲೇ ಇದೆ, ಮಗುವಿನ ಗ್ರೋತ್ ಡಿಲೇ ಇದೆ, ನೋಡೋಣ ಕರೆಕ್ಟಾಗಿ ಅಪ್ರೋಪ್ರಿಯೇಟಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಯಾರಿಗೆಲ್ಲ ಹೇಳಿದ್ದಾರೆ ಅವರೆಲ್ಲ ದಯವಿಟ್ಟು ವೇಟ್ ಮಾಡಿ. ನೆಕ್ಸ್ಟ್ ಸ್ಕ್ಯಾನ್ವರೆಗೂ ಯಾವುದೇ ನೆಗೆಟಿವ್ ಫೀಲಿಂಗ್ ಇಟ್ಕೊಳ್ಳೋಕೆ ಹೋಗಬೇಡಿ. ಬಿ ಬ್ರೇವ್. ಓಕೆ? ಯಾಕೆ ಅಂತಂದರೆ PCODನಲ್ಲಿ ಓವ್ಯುಲೇಷನ್ನು ಇರ್ರೆಗ್ಯುಲರ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ನಮಗಲ್ಲಿ ಏನು ಕೇಳ್ತಾರೆ, ನೀವು ಲಾಸ್ಟ್ ಪೀರಿಯಡ್ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. ಸೊ ಆ ಮೆಷರ್ಮೆಂಟ್ ಏನು, ಮಗುದು ಮೆಷರ್ಮೆಂಟ್ ಏನು ತೊಗೊತಾರೆ, ಆ ಮೆಷರ್ಮೆಂಟ್ನ ಆಧಾರದ ಮೇಲೆ ಮಗು ಎಷ್ಟು ವೀಕ್ಸ್ದು ಮಗು ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನಮ್ಮ ಪೀರಿಯಡ್ ಮಿಸ್ ಆಗಿರೋ ಡೇಟ್ಗೂ ಮಗುವಿನ ಏಜ್ಗೂ ಡಿಫ್ರೆನ್ಸ್ ಇರುತ್ತೆ, ಆಬ್ವಿಯಸ್ಲಿ ಡಿಫ್ರೆನ್ಸ್ ಇರುತ್ತೆ. ಆಯಿತಾ? ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಷ್ಟೇ ನಾನು ಹೇಳೋದು. ನೆಕ್ಸ್ಟ್ ನನಗೆ ಎಂಥ ಪ್ಯಾನಿಕ್ ಅಟ್ಯಾಕ್ಸ್ ಆಗೋದೊಂದು ಬಾಕಿ. ಆಯಿತಾ? ಎಂಥ ಹಿಂಸೆ, ಎಂಥ ಅಳು, ಎಂಥ ಹಿಂಸೆ ಕೊಟ್ಟಾಕ್ಬಿಟ್ರು ಅಂತಂತಂದರೆ ಹಾರಿಬಲ್ ಅದು. ಈಗ ಅವ್ರಿಗೂ ಗೊತ್ತಿರುತ್ತೆ, PCOD ಇದ್ದವ್ರಿಗೆ ಈ ಥರ ಆಗೋದು ಸಹಜ ಅನ್ನೋದು ಗೊತ್ತಿರುತ್ತೆ. ಅವರಾದ್ರೂ ಒಂದು ಮಾತು, ಇಲ್ಲ ಹೀಗಾಗುತ್ತೆ, ಕಾಮಾಗಿರಿ, ನೆಕ್ಸ್ಟ್ 2 ವೀಕ್ಸ್ ಆದಮೇಲೆ ಸ್ಕ್ಯಾನ್ ಮಾಡಿದ ಮೇಲೆ ಮಗುವಿನ ಗ್ರೋತ್ ನೋಡಿಕೊಂಡು ಯೋಚನೆ ಮಾಡೋಣಂತೆ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಅದನ್ನು ಬಿಟ್ಟು ಮಗು 4 ವೀಕ್ಸ್ ಡಿಲೇ ಇದೆ, ಸೊ ಎಬ್ನಾರ್ಮಲ್ ಗ್ರೋತು, ಸೊ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ನೋಡೋಣ ಅಂತಂದರೆ ಹೇಗಿರುತ್ತೆ? ಆಯಿತಾ? ಪಾಸಿಟಿವ್ ಆಗಿ ಮಾತಾಡ್ಬೋದಲ್ಲ. ನಮ್ಮಂಥವ್ರನ್ನ ಎಷ್ಟು ಜನ ನೋಡಿರ್ತಾರೆ ಅವರು. ಸೊ ಅವ್ರಿಗೆ ಇದ್ರ ವಿಷಯ ಸರಿಯಾಗಿ ಮಾಹಿತಿ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಅವ್ರು ಒಂದು ಮಾತು ಹೇಳಿದ್ರೆ ನಮ್ಗೆ ಎಷ್ಟೋ ನಂಬಿಕೆ, ಧೈರ್ಯ ಬರುತ್ತೆ, ನಾವು ಹೋಪ್ಫುಲ್ಲಾಗಿ ಇರಬಹುದು. ಬಟ್ ಅವರೇ ಹೀಗೆ ನೆಗೆಟಿವ್ ಎಲ್ಲ ಹೇಳಿ ಕಳಿಸ್ಬಿಟ್ರು ಅಂತಂತಂದರೆ ಏನು ಮಾಡೋದು ಅಲ್ವಾ? ಸೊ ತುಂಬ ಬೇಜಾರಾಗಿತ್ತು. ಬಟ್ 2 ವೀಕ್ಸ್ ಆದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿದ ಮೇಲೆ 2 ವೀಕ್ಸ್ದು ಗ್ರೋತ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೀವು ನಂಬಲ್ಲ, ಅದರಲ್ಲಿ ಮೆಷರ್ಮೆಂಟ್ಸ್ ಎಷ್ಟೆಲ್ಲ ಕೊಟ್ಟಿದ್ರು, ಅಷ್ಟು ಮೆಷರ್ಮೆಂಟ್ಸ್ನು 2 ವೀಕ್ಸಿಗೆ ಎಷ್ಟೆಷ್ಟಿರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ, ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ, ಎಲ್ಲ ಮಾಡಿ ಗೂಗಲಲ್ಲಿ 6 ವೀಕ್ಸ್ಗೂ ಮಗು ಎಷ್ಟು ಸೈಜ್ ಇರಬೇಕು, ಏನಿರಬೇಕು ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಹಣೆ ಬರ ಏನಂದರೆ, 6 ವೀಕ್ಸಿಗೆ ನನ್ನ ಬೇಬಿದು ವೇಟ್, ಇದು ಹಾರ್ಟ್ ಬೀಟ್ ಬಂದಿರಲಿಲ್ಲ, 7 ವೀಕ್ಸಿಗೆ ಬರುತ್ತೆ. ಆಯಿತಾ? ಸೊ ಮತ್ತೊಂದು ವೀಕ್ ಬಿಟ್ಟು ಮತ್ತೆ ತಿರ್ಗಾ ಬಂದು ಸ್ಕ್ಯಾನ್ ಮಾಡಿಸ್ಬೇಕು, ಅವಾಗ ಹಾರ್ಟ್ ಬೀಟ್ ಬಂದಿದೆನಾ ಇಲ್ಲ ನೋಡಬೇಕು. ಸೊ ಹಾರ್ಟ್ ಬೀಟ್ ಬಂದಿದೆನಾ ಇಲ್ವಾ, ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ವಾ ಅನ್ನೋದನ್ನೆಲ್ಲ ಪ್ರತಿಯೊಂದೂ ನಾನು ಮ್ಯಾನ್ಯಲ್ ಆಗಿ 2 ಸ್ಕ್ಯಾನ್ ರಿಪೋರ್ಟ್ಸ್ ಇಟ್ಕೊಂಡು ಕಂಪೇರ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಸಮಾಧಾನ ಮಾಡ್ಕೊಳ್ಳೋವರೆಗೂ ಹೆಂಗೆ ಯಾವ ಸಿಚುವೇಷನಲ್ಲಿ ಇದ್ದೆ ಅಂತ ನನಗೆ ಹೇಳೋದಕ್ಕಾಗಲ್ಲ. ಸೊ ಅದೇ ಸಿಚುವೇಷನ್ ಎಲ್ಲರಿಗೂ ಬಂದಿರುತ್ತೆ ಆಬ್ವಿಯಸ್ಲಿ. ಆಯಿತಾ? ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ. ಸೊ ಯಾರಿಗೆಲ್ಲ ಇದನ್ನು ಹೇಳಿದ್ದಾರೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಹೋಪ್ ಫಾರ್ ಬೆಸ್ಟ್. ಆಯಿತಾ? ಸೊ ಎವ್ರಿ ಟೈಮ್ ಈ ಥರ ಆದವಾಗ ವೆಯ್ಟ್ ಮಾಡಿ, 2 ವೀಕ್ಸ್ ವೆಯ್ಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಓಕೆ? ಡಾಕ್ಟರ್ಸ್ ಹೇಳೋವರೆಗೂ ಸಮಾಧಾನ ಇಲ್ಲದೆ ಇರೋಂಗಾಗಿತ್ತು. ನಾನು ಹಾರ್ಟ್ ಬೀಟ್ ಬಂದಿದೆ, ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ಆದರೂ ಡಾಕ್ಟರ್ ಬಾಯಿಂದ ಕೇಳಬೇಕಲ್ವ, ಎಲ್ಲ ಕರೆಕ್ಟಾಗಿದೆ ಅಂತ ಡಾಕ್ಟರ್ ಹೇಳಬೇಕಲ್ವ. ಅಲ್ಲಿವರೆಗೂ ಹಾರಿಬಲ್ ಆಗಿಬಿಟ್ಟಿತ್ತು ಸಿಚುವೇಶನ್.
ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಥರ ಯಾರಿಗೆಲ್ಲ ಏಜ್ ಗ್ಯಾಪ್ ಎಷ್ಟು ವೀಕ್ಸ್ ಗ್ಯಾಪ್ ಬಂದಿದೆ ಅಂಥವರೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಕಾಮಾಗಿ ಇರಿ ಆಯಿತಾ. ನನ್ನ ಟೈಮಲ್ಲಿ ನನಗೆ ಯಾರೂ ಹೇಳಲಿಲ್ಲ, ಯಾರೂ ಹೇಳೋದಕ್ಕೆ ಇರಲೂ ಇಲ್ಲ. ಆ್ಯಂಡ್ ಆ ಟೈಮಲ್ಲಿ ಗೂಗಲ್ ದೇವ ನನಗೆ ತುಂಬ ಹೆಲ್ಪ್ ಮಾಡ್ದ, ಗೂಗಲ್ ಅಣ್ಣ ನನಗೆ ತುಂಬ ಹೆಲ್ಪ್ ಮಾಡಿದೆ ಆಯಿತಾ. ಸೊ ಮೆಷರ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಹೇಗಿರುತ್ತೆ ಈ ಟೈಮಲ್ಲಿ 6 ವೀಕ್ಸಿಗೆ ಎಷ್ಟಿರುತ್ತೆ, 4 ವೀಕ್ಸಿಗೆ ಎಷ್ಟಿರುತ್ತೆ, ನಾರ್ಮಲ್ಲ ಇದು ಅಬ್ನಾರ್ಮಲ್ಲ ಏನು ಎಂತ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೆ ನಾನು. ಓಕೆ, ಸೊ ಅಷ್ಟೇ. ಯಾರಿಗೆಲ್ಲ ಇದಿದೆ ಅವರೆಲ್ಲ ವೆಯ್ಟ್ ಮಾಡಿ. ಓಕೆ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಜಸ್ಟ್ ಚಿಲ್ ಮಾಡಿ. ಓಕೆ, ಬಿ ಪಾಸಿಟಿವ್ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಓಕೆ, ಆ್ಯಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದ.